ಗಜಾನನ ಮಂಗಸೂಳಿ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು. ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು. ಮೇಲ್ಗಡೆ ಕರ್ಕೊಂಡು ಹೋಗಿ ನಾನು ಸುಮಾರು 4 ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ. ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯಯ ಮಾಡಿದ್ದೀನಿ. ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ, ಪಕ್ಷದಿಂದ ಏನಾದರೆ ವಂತಿಗೆ ಬಂದರೆ, ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು, ನಾನಂತೂ ಕೊಡೋಕ್ಕಾಗಲ್ಲ. ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದೆ ಅಂತ ಕೇಳಿದರು. ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು, ಅದು ಯಾವಾಗ ಬರ್ತದೆ ಅದನ್ನು ನೋಡ್ಕೊಳ್ಳಿ. ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡಬೇಡ್ರಿ, ಅದನ್ನು ನೀವೇ ತಗೋರಿ, ನನಗೇನು ಅದರದ್ದು ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದನೂ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ಇಟ್ಕೊಂಡಿಲ್ಲ. ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ 1,90,000 ಪಾರ್ಟಿ ಫಂಡ್ ಬಂದಿತ್ತು. ಆವಾಗ ಅದನ್ನು ಕೂಡ ನಾವು ತೊಗೊಂಡಿದ್ದಿಲ್ಲ. ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ. ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನು ನೀವೇ ತಗೊಳ್ರಿ ಅಂತ ಹೇಳಿದರು. ಅದರ ನಂತರ 3-4 ಸರಿ ಅವ್ರು ಕೇಳಿದರು, ಬಂತೇನೋ ಅಂತೇಳಿ. ಇನ್ನೂ ಬಂದಿಲ್ಲ, ಬಂದ ಮೇಲೆ ನಿಮಗೆ ಹೇಳ್ತೀನಿ. ಅದನ್ನು ಬೇಕಾದ್ರೆ ನಿಮ್ಮ ಬೇರೆ ಏನಾದರೂ ಲಿಂಕ್ ಇದ್ದರೆ ಮೇಲ್ಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ. ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.